ಸಕಲ ಎಲ್ಲ ದೇಶಭಕ್ತ ಬಾಂಧವರಿಗೆ ನಮಸ್ಕರಿಸುತ್ತಾ ನಾನು ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ನಮ್ಮ ಬೀದರ್ನಲ್ಲಿ ಅನೇಕ ಒಂದು ಪ್ರಸಿದ್ಧವಾದ ಪ್ರವಾಸಿ ತಾಣಗಳಿವೆ. ಆಮೇಲೆ ಪಾಪ್ನಾಶ್ ಮಂದಿರ, ನರಸಿಂಹ ಝರ್ನಾ, ಈ ಥರ ಹಲವಾರು ಇತಿಹಾಸವುಳ್ಳ ಮಂದಿರಗಳಿವೆ. ಆದ ಕಾರಣ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಈ ಮುಂಬೈ ಟು ಹೈದರಾಬಾದ್ ಏನು ಹೈವೇ ಇದೆಯಲ್ಲ, ಆ ಹೈವೇ ಹತ್ತಿರ ಒಂದು ದೊಡ್ಡ ಫ್ಲೆಕ್ಸ್ ಬೋರ್ಡ್ ಹಾಕಿದರೆ ಅಲ್ಲಿ ಸುಮಾರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದು 15ರಿಂದ 20 ಸಾವಿರ ಯಾತ್ರಿಕರು ಆ ರಸ್ತೆ ಮೇಲೆ ಅಡ್ಡಾಡ್ತಾರೆ. ಹೈವೇ ಮೇಲೆ ಸುಮಾರು ಜನರಿಗೆ ಗೊತ್ತಿರಲ್ಲ ಏನಂತಂದರೆ, ಈ ಜೈರಾಬಾದಿಂದ ಬೀದರ್ ಇಂಥ ಒಳ್ಳೆ ಪ್ರಸಿದ್ಧವಾದ ನರಸಿಂಹ ಝರ್ನಾ ಆಗಲಿ, ಪಾಪ್ನಾಸ್ ಆಗಲಿ, ಬೀದರ್ ಕೋಟೆ ಆಗಲಿ, ಈ ಥರ ಪ್ರವಾಸಿ ತಾಣಗಳು ಇಲ್ಲೇ 28-30 ಕಿಲೋಮೀಟ್ರದಲ್ಲಿವೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಆ ಬೋರ್ಡ್ ಹಾಕಿದ ತಕ್ಷಣ ಆ ಯಾತ್ರಿಗಳು ವಿಚಾರ ಮಾಡ್ತಾರೆ, ಡೈರೆಕ್ಟಾಗಿ ನಾವು ಹೋದ್ರೆ ಸೇಮ್ ಕಿಲೋಮೀಟ್ರ್ ಆಗ್ತದೆ, ವಾಯಾ ಬೀದರ್ ಇವು ಐತಿಹಾಸಿಕ ಇವೆಲ್ಲ ಮಂದಿರ ಅವೆಲ್ಲ ವಿಸಿಟ್ ಮಾಡಿ ಹೋದ್ರೂ ಅಷ್ಟೇ ಆಗ್ತದೆ ಅಂಥೇಳಿ ಅವ್ರು ವಿಚಾರ ಮಾಡಿ 20,000ರಲ್ಲಿ 20 ಜನ ಬಂದ್ರೂ 20 ಯಾತ್ರಿಗಳು ಬೀದರ್ಗೆ ಹೊಸ ಯಾತ್ರಿಗಳಾಗ್ತಾರೆ. ಆದ ಕಾರಣ ಈ ಕಡೆ ಹುಮ್ನಾಬಾದ್ ಹತ್ತಿರ, ಹುಮ್ನಾದ ಬಸವಗಣವರೆಗೆ ಅತ್ಯಂತ ಪ್ರಸಿದ್ಧವಾದ ತಾಣಗಳವ. ನಮ್ಮ ಹತ್ರನೂ ಕೂಡ ಬೀದರ್ ಕೋಟೆ ಇದೆ. ನರಸಿಂಹ ಝರ್ನಾ ಅಂತೂ ಇಂಥ ಪ್ರಸಿದ್ಧವಾದ ಒಂದು ಸ್ಥಳ ಅದ, ಇಂಥ ಐತಿಹಾಸಿಕವುಳ್ಳ ಕೋಟೆ ಇದೆ. ಆದ ಕಾರಣ ಈ ಕಡೆ ಜೈರಾಬಾದ್ ಹೈವೇನಲ್ಲಿ, ಆ ಕಡೆ ಬಸವಗಣ ಹೈವೇದಲ್ಲಿ ಮುಂಬೈಯಿಂದ ಹೈದರಾಬಾದ್ ಬರೋ ಯಾತ್ರಿಗಳಿಗೆ, ಹೈದರಾಬಾದಿಂದ ಮುಂಬೈ ಹೋಗುವ ಯಾತ್ರಿಗಳಿಗೆ ಅಟ್ಲೀಸ್ಟ್ ಒಂದು 20,000 ಜನರದಾಗ 20 ಮಂದಿ ಆದ್ರೂ ಅವ್ರ ಗಾಡಿ ಟರ್ನ್ ಮಾಡಿದ್ರೆ ಒಂದು ಗಾಡಿಯಾಗ 5 ಮಂದಿ ಅಂದ್ರೆ 100 ಜನ ವೀಕ್ಷಣೆ ಮಾಡ್ತಾರೆ ನಮ್ಮ ಬೀದರ್ ಜಿಲ್ಲೆ. ಅದಕ್ಕೆ ಹಲವಾರು ಜನರಿಗೆ ಗೊತ್ತಿಲ್ಲ ಈ ರೂಟಲ್ಲಿ ಇಷ್ಟೇ ಸಮೀಪವಾಗಿ ಹೈದರಾಬಾದಿಂದ ಮುಂಬೈ ಅಥವಾ ಮುಂಬೈಯಿಂದ ಹೈದರಾಬಾದ್ ಬರುವಾಗ ಅತ್ಯಂತ 25-30 ಕಿಲೋಮೀಟ್ರದಲ್ಲಿ ಅವ್ರಿಗೆ 2-3 ಪ್ರವಾಸ ತಾಣಗಳು ಸಿಗ್ತಾವೆ ಆ ಯಾತ್ರಿಕರಿಗೆ. ಬಟ್ ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ. ಅದಕ್ಕೆ ಇವ್ರು ಏನಾದರೂ ಅದು ಟ್ರಸ್ಟ್ರೇ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಅಥವಾ ಅದು ಪ್ರವಾಸಿ ಇವರೇ ಅಂತಿಲ್ಲ, ಇದು ಭಾಳ ಒಳ್ಳೆಯ ಕೆಲಸ ಅದ. ಯಾತ್ರಿಗಳಿಗೊಂದು ಇದರಿಂದ ಒಂದು ಅನುಕೂಲ ಆಗ್ತದೆ, ನಾಲೆಜ್ ಬರ್ತದೆ. ನಾವೇ ಎಲ್ಲೋ ದಾರಿಗೆ ಹೋಗೋ ಹೊತ್ತಿಗೆ ಒಂದು ಒಳ್ಳೆ ಪ್ರಸಿದ್ಧವಾದ ದೇವಸ್ಥಾನ 20 ಕಿಲೋಮೀಟ್ರ್ ಒಳಗಡೆ ಒಂದು ಒಳ್ಳೆ ದೇವಸ್ಥಾನ ಅದ ಅಂದ್ರೆ ಯಾರು ತಾನೇ ಸುಮ್ಮನೆ ಹಂಗೆ ಹೋಗ್ತಾರೆ ರೀ? 100 ಜನದಾಗ 20 ಜನ ಅಂತೂ ಆ ದೇವಸ್ಥಾನಕ್ಕೆ ಭೇಟಿಯಾಗಿ ಹೋಗ್ತಾರೆ. ಆದ ಕಾರಣ ಯಾರೇ ಆಗಲಿ ಈ ವಿಷಯವನ್ನು ಸಂಬಂಧಪಟ್ಟವರಿಗೆ, ನಿಮಗೆ ಯಾರಾದರೂ ಒಳ್ಳೆ ವ್ಯಕ್ತಿ ಇದ್ದರೆ ಅವ್ರಿಗೆ ಮುಟ್ಟಿಸ್ರಿ, ಆದಷ್ಟು ಬೇಗ ಆದರೆ ಇದು ಒಳ್ಳೆಯದಾಗ್ತದೆ ಅಂತ ಹೇಳಿ ಈ ಸಂಬಂಧ ನಾನು ವಿಡಿಯೋ ಮಾಡಿದ್ದು. ಎಲ್ಲ ನನ್ನ ವೀಕ್ಷಕರಿಗೂ ಅನಂತ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.